ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅನುಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಗುಲಾಬ್ ಜಾಮೂನ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ನಾನಿಲ್ಲಿ 175 ಗ್ರಾಮ್ ಆಗುವಷ್ಟು ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟು. ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆ, ಸ್ವಲ್ಪ ನಿಂಬೆ ಹುಳಿ, ಅದನ್ನು ಬೇಯಿಸ್ಕೊಳ್ಳೋದಕ್ಕೆ ಎಣ್ಣೆ ಮತ್ತು ಹಸಿ ಹಾಲು ತೊಗೊಂಡಿದ್ದೀನಿ. ಮೊದಲಿಗೆ ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು ಜಾಮೂನ್ ಪುಡಿ ಹಾಕ್ಕೊಂಡು ಅದಕ್ಕೆ ಹಾಲು ತೊಗೊಂಡಿರ್ತೀವಲ್ಲ, ನಾನಿಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ. ಅದನ್ನೇನು ಬಿಸಿ ಮಾಡಿಲ್ಲ, ನಾನು ಹಂಗೇ ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಎಷ್ಟು ಹಾಲು ತೊಗೊಂಡಿರ್ತೀವೋ ಅದಕ್ಕಿಂತ ಒಂಚೂರು ಕಮ್ಮಿ ಆಗೋಷ್ಟು ನೀರು ಇಡಿಸುತ್ತೆ. ಸ್ವಲ್ಪ ಈ ಹಿಟ್ಟನ್ನು ಯಾವಾಗ ಕಲಿಸ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇದರಲ್ಲೊಂದು ಮಿಸ್ಟೇಕ್ನೂ ಮಾಡಿದ್ದೀನಿ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋ ಫುಲ್ ನೋಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಒಣಗದೇ ಇರೋ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆಲ್ಲ ಸ್ವಲ್ಪ ಅದನ್ನು ಹಚ್ಚಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಇನ್ನೊಂದು ಖುಷಿ ವಿಷಯ ಅಂತ ಅಂದರೆ ನನ್ನ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ಸ್. ಇನ್ನು ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಇನ್ನೂ ಖುಷಿ ಆಗುತ್ತೆ ನನಗೆ. ಈಗ ಹಿಟ್ಟು ರೆಡಿ ಮಾಡ್ಕೊಂಡಾದಮೇಲೆ ಈಗ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡು ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸೇರಿಸ್ಕೊಂಡು ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು 2.5 ಕಪ್ ಆಗುವಷ್ಟು ನೀರು ಸೇರಿಸ್ಕೋಬೇಕು. ಇದನ್ನು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಈಗೇನಾದರೂ ಫಂಕ್ಷನ್ನು ಅಂತಂದರೆ, ಇಲ್ಲಾಂದರೆ ಬರ್ಡೇ ಪಾರ್ಟೀಸ್ ಆಗಿರ್ಬೋದು, ಇಲ್ಲಾಂತಂದರೆ ಏನಾದರೂ ಚಿಕ್ಕದಾಗಿ ಫಂಕ್ಷನ್ ಮಾಡಿದಾಗ ಫಸ್ಟ್ ನೆನಪಿಗೆ ಬರೋದೇ ಗುಲಾಬ್ ಜಾಮೂನ್ ಅಲ್ವಾ. ಹಂಗಾಗಿ ಇವತ್ತು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಪಾಕ ಹೇಗಪ್ಪ ನೋಡ್ಕೊಳ್ಳೋದು ಅಂತಂದರೆ ಸ್ವಲ್ಪ ಅಂಟು ಬರಬೇಕು. ಅಂಟು ಬಂದರೆ ಪಾಕ ರೆಡಿಯಾಗಿರುತ್ತೆ ಅಂತ ಅರ್ಥ. ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಆದರೆ ಏನಾಗ್ಬಿಡುತ್ತೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಅಂಟು ಬಂದರೆ ಸಾಕಾಗುತ್ತೆ. ಇದು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ, ಒಂದು ಅರ್ಧ ಹೋಳಾಗಷ್ಟು ನಿಂಬೆ ರಸನ ಸೇರಿಸ್ಕೊಂಡ್ರೆ ಸಕ್ಕರೆ ಪಾಕ ಏನಿರುತ್ತೆ ಅದು ಗಟ್ಟಿಯಾಗಲ್ಲ ಅಂತ ಹೇಳಿ ನಿಂಬೆ ರಸನ ಸೇರಿಸ್ಕೋಬೇಕು. ಅದಾದಮೇಲೆ ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಬಿಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕಡೆ ಹಿಟ್ಟು ಹೇಗಾಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಈಗ ಒಂದು ಪ್ಲೇಟ್ಗೆ ಹಿಟ್ಟನ್ನ ತೆಗೆದಿಟ್ಕೊಂಡು ಅದನ್ನು ಫುಲ್ ನೀಟಾಗಿ ನಾದ್ಕೋಬೇಕು. ನಾನು ಮಾಡಿದ ಮಿಸ್ಟೇಕು ಇದೇನೆ. ಈಗ ನಾನು ಸ್ವಲ್ಪ ಈ ಥರ ನಾದ್ಕೊಂಡಿದ್ದೀನಿ. ನೀವು ಇದನ್ನು ಇನ್ನೂ ಜಾಸ್ತಿ ನಾದ್ಕೊಂಡಷ್ಟು ಗುಲಾಬ್ ಜಾಮೂನ್ ಏನಿರುತ್ತೆ ಅದು ಒಡೆಯಲ್ಲ, ನೀಟಾಗಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೆ. ಲಾಸ್ಟಲ್ಲಿ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ನೋಡಿ ಗೊತ್ತಾಗುತ್ತೆ. ಈ ರೀತಿ ಆಗುತ್ತೆ. ಈ ರೀತಿ ಫಸ್ಟು ಸ್ವಲ್ಪ ಆ ಥರ ನಾದಿಸ್ಕೊಂಡು ಹಿಟ್ಟನ್ನ ಈ ರೀತಿ ರೌಂಡ್ ಶೇಪಲ್ಲಿ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಕ್ರ್ಯಾಕ್ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದು ಬೇಕು ಅದನ್ನು ನೀವು ಹಾಕ್ಕೊಂಡು ಈ ರೀತಿ ನೀಟಾಗಿ ನೈಸ್ಗೆ, ಆದಷ್ಟು ಒಂದು ಕ್ರ್ಯಾಕು ಇರಬಾರ್ದು ಹಿಟ್ಟಲ್ಲಿ, ಆ ರೀತಿ ಉಂಡೆ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆವಾಗ ನಾದಕ್ಕಾಗಲಿಲ್ಲ ಅಂತಂದರೆ ನಾವು ಈಗ ರೌಂಡ್ ಕಟ್ತೀವಲ್ಲ ಅವಾಗಾದರೂ ಸರಿ ನಾದ್ಬಿಟ್ಟು ರೌಂಡ್ ಕಟ್ಟಿದ್ರೆ ಅದು ನೀಟಾಗಿ ಬರುತ್ತೆ. ನಾನು ಇದರಲ್ಲಿ ಮಿಸ್ಟೇಕ್ ಅದೇ ಮಾಡಿದ್ದು. ನೆಕ್ಸ್ಟು ಇನ್ನೊಂದ್ಸಲಿ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಮಾಡ್ಬೋದು. ಒಂದ್ಸಲಿ ಮಿಸ್ಟೇಕ್ ಆದರೆ ಗೊತ್ತಾಗುತ್ತೆ ಅಲ್ವಾ. ಇವಾಗ ನೀಟಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ರೀತಿ ಬೇಯಿಸ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದಿರುವಾಗಲೇ ಹಾಕ್ಕೊಂಬಿಡಿ. ಯಾಕಂದರೆ ಜಾಸ್ತಿ ಕಾದಾಗ ಏನಾಗುತ್ತೆ ಅಂದರೆ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ, ಆವಾಗ ಬೆಂದಿರಲ್ಲ. ಈ ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟು ಬೇಯಿಸ್ಕೋಬೇಕು. ಫುಲ್ ಕಲರು ಬ್ರೌನ್ ಕಲರ್ ಚೇಂಜ್ ಆದಮೇಲೆ ನಾವು ಆವಾಗಲೇ ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಬೇಯಿಸಿಟ್ಕೊಂಡಿರೋದನ್ನು ಗುಲಾಬ್ ಜಾಮೂನ್ ಹಾಕ್ಕೋಬೇಕು. ಈ ರೀತಿ ಆಗಿಬಿಡುತ್ತೆ, ಕ್ರ್ಯಾಕ್ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ಆದಷ್ಟು ನೈಸ್ಗೆ ರೌಂಡಾಗಿ ಕಟ್ಕೋಬೇಕು. ಅದನ್ನು ನಾದಷ್ಟು ಗುಲಾಬ್ ಜಾಮೂನು ನೀಟಾಗಿ ಬರುತ್ತೆ ಅಂತ. ಅದೇ ಮಿಸ್ಟೇಕ್ ಆಗಿದ್ದು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಅದೊಂದು ಮಿಸ್ಟೇಕ್ ಆಯಿತು ಅಷ್ಟೇ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.